ಕಾಂತಾರದ ಸಿನಿಮಾ ಹಿಂದೆ ನೋಡಿರಲ್ಲ, ಮುಂದೆ ನೋಡೋದು ಇಲ್ಲ ನೀವು. ಕಾಂತಾರ ಸಿನಿಮಾದ ಫಸ್ಟ್ ಪಾರ್ಟ್ ಏನಿತ್ತೋ ಅದಕ್ಕಿಂತ ಡಬಲ್ ಗೆ ತ್ರಿಬಲ್ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಈ ಸಿನಿಮಾ. ನಿಜವಾಗ್ಲೂ ರಿಷಬ್ ಶೆಟ್ಟಿ ಅವರು ಈ ರೀತಿ ಥಿಂಕ್ ಮಾಡಿ ಒಂದ್ ಒಳ್ಳೆ ಸ್ಟೋರಿನ ಬಿಲ್ಡ್ ಮಾಡಿ ಸ್ಕ್ರೀನ್ ಪ್ಲೇ ಒಳಗಡೆ ಈ ರೀತಿ ಪ್ರೆಸೆಂಟೇಷನ್ ಮಾಡ್ತಾರೆ ಅಂತ ಮನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ತುಂಬಾನೇ ಎಕ್ಸೈಟ್ ಆಗ್ಬಿಟ್ಟು ಒಂದ್ ವಾರದ ಹಿಂದೆನೆ ಟಿಕೆಟ್ ಬುಕ್ ಮಾಡಿದ್ರೆ ಇವ್ರು ನೋಡಿದ್ರೆ ಇವಾಗ ಸಾಯಂಕಾಲ ಟೈಮ್ ಅಲ್ಲಿ ಶಾಕ್ ಕೊಡ್ತಾವ್ರೆ. ಪ್ರೀಮಿಯರ್ ಶೋ ದಡಬಡ ಅನ್ಕೊಂಡು 2ನೇ ತಾರೀಕಲ್ಲಿ ಬುಕ್ ಮಾಡಿದಂತ ಟಿಕೆಟ್ ನ ಕ್ಯಾನ್ಸಲ್ ಮಾಡ್ಬಿಟ್ಟು ಇವಾಗ ಸಾಯಂಕಾಲ ಪ್ರೀಮಿಯರ್ ಪ್ರೋ ನ ಬುಕ್ ಮಾಡಿದೀನಿ. ಪ್ರೀಮಿಯರ್ ಶೋ ನ ಬುಕ್ ಮಾಡಿದೀನಿ. ಸಿನಿಮಾ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಆಡಿಯನ್ಸ್ ಗಳು ಕಿರ್ಚಾಟ ಬಡದಾಟ ಇಲ್ಲ, ಬರೀ ಕಿರ್ಚಾಟ. ಕಾಂತಾರ ಸಿನಿಮಾದಲ್ಲಿ ಐಕಾನಿಕ್ ಆಗಿರೋಂತ ಒಂದ್ ಸೌಂಡ್ ಇದೆ. ರಿಷಬ್ ಶೆಟ್ಟಿ ಅವರು ಓ ಅಂತ ಕೂಗೋದು ದೇವ್ರು ಬಂದಾಗ, ಅದೇ ರೀತಿ ಥಿಯೇಟರ್ ಒಳಗಡೆ ಎಲ್ಲರೂ ಕೂಗಾಡ್ತಿದ್ರು ಐಕಾನಿಕ್ ಸೌಂಡ್ ನ ಮೆಲ್ಕಾಕೋದ್ರ ಮುಖಾಂತರ. ಅಂಡ್ ಫೈನಲಿ ಈ ಸಿನಿಮಾ ನೋಡಿದ್ಮೇಲೆ ಪವಿತ್ರವಾದ ದೇವಸ್ಥಾನದ ಒಳಗಡೆ ಹೋಗಿ ಪ್ರಸಾದ ತಿನ್ಕೊಂಡ್ ಬಂದಷ್ಟೇ ಖುಷಿ ಆಗೋಯ್ತು. ನೆಕ್ಸ್ಟ್ ಲೆವೆಲ್ ದೇವ್ರಗಳನ್ನ ನೋಡ್ತಾ ಹೋಗ್ತಾರೆ ಈ ಸಿನಿಮಾದಲ್ಲಿ. ಶಿವ, ನಮ್ಮ ಮೈಸೂರಿನ ಚಾಮುಂಡೇಶ್ವರಿ, ಪಂಜುರ್ಲಿ, ಗುಳಿಗ, ಈ ತರ ಒಂದು ಸ್ಟೋರಿನ ಏನ್ ಹೇಳ್ಬೇಕು ಅಂತ ನನ್ಗಂತೂ ಗೊತ್ತಾಯ್ತಿಲ್ಲ. ಅಂಡ್ ಈ ಟೈಮ್ ಅಲ್ಲಿ ಮೈಸೂರಲ್ಲಿ ದಸರಾ ನಡೀತಾ ಇದೆ. ದಸರಾ ಅಂದ್ರೆ ಒಂದ್ ರೀತಿ ಸಮುದ್ರ ಇದ್ದಂಗೆ. ಸಮುದ್ರದ ಮಧ್ಯದಲ್ಲಿ ಬಿದ್ದೋಗ್ಬಿಟ್ಟು ದಡನ ಹುಡ್ಕೋದ್ ಯಾವ ರೀತಿ ಕಷ್ಟ ಅನ್ನೋದು ನಿಮ್ಗೆಲ್ಲ ಗೊತ್ತಿರ್ತದೆ. ಅದೇ ರೀತಿ ಮೈಸೂರು ದಸರಾ ಟ್ರಾಫಿಕ್ ಫುಲ್ ಗಡ ಹಂಗಾಗ್ಬಿಟ್ಟಿತ್ತು ಇವತ್ತು ಪರಿಸ್ಥಿತಿ. ಎಲ್ಲಿ ಸಿನಿಮಾ ನೋಡ್ತೀನೋ ನೋಡಲ್ವೋ ಅಂತ ಭಯ ಆಗ್ಬಿಟ್ಟಿತ್ತು. ಹಿಂಗೋ ಸಂದಿ ಮಾಡ್ಕೊಂಡ್ ನುಗ್ಕೊಂಡು ಹೋಗ್ಬಿಟ್ಟು 10 ನಿಮಿಷ ಬೇಗ ಹೋಗಿ ಥಿಯೇಟರ್ ತಲುಪ್ತೆ. ಉಳಿತು ಜೀವ. ಮೈಸೂರು ದಸರಾ ಅಂಬಾರಿ ನೋಡೋದಕ್ಕೆ ಯಾವ್ಯಾವ ದೇವಸ್ಥಾನನೂ ಬರ್ತಿರಲ್ಲ, ಈ ಸಿನಿಮಾ ಅಂಬಾರಿ ಜೊತೆಗೆ ಚಾಮುಂಡಿ ದರ್ಶನ ಕೂಡ ಮಾಡ್ತದೆ. ಆ ಲೆವೆಲ್ ಅಲ್ಲಿ ಇದೆ ಈ ಸಿನಿಮಾ. ಅಂಡ್ ಇನ್ನೊಂದು ವಿಷಯನೂ ಹೇಳ್ಬೇಕು, ಬಟ್ ಸ್ಪಾಯ್ಲರ್ ಆಗುತ್ತೆ, ಆದ್ರೂ ಪರವಾಗಿಲ್ಲ, ಸ್ಟೋರಿ ಮಾತ್ರ ಹೇಳಕ್ ಹೋಗಲ್ಲ. ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇನೆ. ಪಾರ್ಟ್ 3 ಕೂಡ ಬರುತ್ತೆ, ನೆನ್ಪಿಟ್ಕೊಬಿಡಿ. ಇಷ್ಟು ಮಾತ್ರ ಹೇಳ್ಬಲ್ಲೆ. ಅಂಡ್ ಮೊದಲನೇದಾಗಿ ನಮ್ಗೆ ಈ ವಿಷಯ ಆವಾಗ್ಲೇ ಗೊತ್ತಾಗ್ಬಿಟ್ಟಿತ್ತು, ಇದು ಕದಂಬರ ಟೈಮ್ ಲೈನ್ ಅಲ್ಲಿ ನಡೆಯುವಂತ ಸ್ಟೋರಿ ಅಂತ. ಹೌದು, ಇದು ಕದಂಬರ ಟೈಮ್ ಲೈನ್ ಅಲ್ಲಿ ನಡೆಯುವಂತ ಸ್ಟೋರಿ, ಬಟ್ ಕದಂಬರ ರಾಜ್ಯಕ್ಕೆ ಇದು ಲಿಂಕ್ ಆಗಲ್ಲ. ಸಣ್ಣದಾಗಿ ಒಂದು ಝಲಕ್ ನ ಕೊಟ್ಬಿಟ್ಟಿದ್ದಾರೆ, ಅಷ್ಟು ಬಿಟ್ರೆ ಇವ್ರದೇ ಸಪರೇಟ್ ಓನ್ ಸ್ಟೋರಿ. ದೇವರು ವರ್ಸಸ್ ರಾಜ ಸ್ಟೋರಿ ಎಕ್ಸಾಕ್ಟ್ ಆಗಿ ಎಲ್ಲಿ ಕೊನೆ ಎಂಡ್ ಆಗಿತ್ತೋ ಅಲ್ಲಿಂದನೇ ಮತ್ತೆ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಸಲ ನರೇಟ್ ಹಿಂದೆ ಏನೇನೆಲ್ಲ ಆಯ್ತು ಅನ್ನೋದನ್ನ ಇವಾಗ ಹೇಳ್ತಾರೆ. ಇನ್ನು ಟ್ರೈಲರ್ ಒಳಗಡೆ ನೀವೆಲ್ಲ ನೋಡಿದ್ರಿ, ರಾಜ್ರು, ಕಾಡ್ ಜನರು, ಇವ್ರಿಬ್ರು ಮಧ್ಯೆ ಕಚ್ಚಾಟ. ಇನ್ನು ಈ ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಗುಲ್ಶನ್ ದೇವಯ್ಯ, ಕುಲಶೇಖರ, ರುಕ್ಮಿಣಿ ವಸಂತ್ ಅವರು ಕನಕವತಿಯಾಗಿ, ಇನ್ನು ರಿಷಬ್ ಶೆಟ್ಟಿ ದೇವ್ರ ಮಗ. ಸಿನಿಮಾದಲ್ಲಿರುವಂತ ಮೇನ್ 3 ಕ್ಯಾರೆಕ್ಟರ್ ಇವ್ರೇನೆ. ಇವ್ರ ಸುತ್ತಾನೆ ನಡೆಯುವಂತ ಸ್ಟೋರಿ ಬೇರೆ ರೀತಿನೇ ಕರ್ಕೊಂಡೋಗಿ ಬೇರೆ ರೀತಿನೇ ಕನೆಕ್ಟ್ ಆಗ್ಬಿಡ್ತದೆ. ಎಸ್ಪೆಷಲಿ ಎಲ್ಲರೂ ಅನ್ಕೊಂಡ್ಬಿಟ್ಟಿರ್ತಾರೆ ಈ ಸಿನಿಮಾದ ಮೇನ್ ವಿಲನ್ ಗುಲ್ಶನ್ ದೇವಯ್ಯ ಅಂದ್ರೆ ಕುಲಶೇಖರ. ಬಟ್ ಈ ಸಿನಿಮಾದ ಮೇನ್ ವಿಲನ್ ಬೇರೆನೆ ಆಗಿರ್ತಾರೆ. ನೀವು ಊಹೆನೂ ಮಾಡ್ಕೊಂಡಿರಲ್ಲ ಇವರು ಮೇನ್ ವಿಲನ್ ಅಂತ, ಅಲ್ಲೇ ಶಾಕ್ ಆಗ್ಬಿಡ್ತೀರಾ. ಆ ತರ ಒಂದ್ ಸ್ಟೋರಿನ ಬಿಲ್ಡ್ ಮಾಡಿ ಸ್ಕ್ರೀನ್ ಪ್ಲೇ ಒಳಗಡೆ ಪ್ರೆಸೆಂಟ್ ಮಾಡಿದ್ರೆ ರಿಷಬ್ ಶೆಟ್ಟಿ. ಅಂಡ್ ಫೈನಲಿ ಈ ಸಿನಿಮಾ 1000 ಕೋಟಿ ಕ್ರಾಸ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. 2000 ಮಾಡಿದ್ರು ಮಾಡ್ತದೆ, ಹೇಳಕ್ಕಾಗಲ್ಲ 3000 ಆದ್ರೂ ಆಗ್ಬಹುದು. ಎಸ್ಪೆಷಲಿ ಪಾರ್ಟ್ 2 ಸಿನಿಮಾ ಮಾಡ್ತಾ ಇದಾರೆ ಅಂದ ತಕ್ಷಣ ಸುಮಾರು ಮೂವಿಗಳನ್ನ ನೀವು ನೋಡಿರ್ತೀರಾ, ಅದೇ ಕ್ಯಾರೆಕ್ಟರ್ ಗಳನ್ನ ರಿಪೀಟೆಡ್ ಮಾಡ್ಕೊಂಡು ತಲೆ ತಿಂದು ಕೆರೆ ಇಡಿಸ್ಬಿಟ್ಟಿರ್ತಾರೆ. ಬಟ್ ಈ ಸಿನಿಮಾದಲ್ಲಿ ಆ ರೀತಿಯಾಗಿಲ್ಲ. ಮೊದಲು ಬಂದಿರೋ ಕಾಂತಾರ ಸಿನಿಮಾದಲ್ಲೇ ಯಾರ್ಯಾರೆಲ್ಲ ಆಕ್ಟ್ ಮಾಡಿದ್ರು ಅದೇ ಆಕ್ಟರ್ ಗಳು ಈ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ. ಅಂದ್ರೆ ಡಿಫ್ರೆಂಟ್ ಆಗಿರುವಂತ ಕ್ಯಾರೆಕ್ಟರ್ ಅಲ್ಲಿ ನಿಮ್ಗೆ ಆ ರೀತಿ ಫೀಲೇ ಕೊಡಲ್ಲ. ಇವ್ರನ್ನ ಅಲ್ಲೂ ನೋಡಿದ್ವಿ ಇಲ್ಲೂ ನೋಡಿದ್ವಿ, ಸೇಮ್ ಒಂದೇ ತರ ಸಿಮಿಲರ್ ಆಗಿದೆ, ಮ್ಯಾಚ್ ಆಗ್ತದೆ ಅಂತ ಅನ್ಸದೇ ಇಲ್ಲ. ಆ ಲೆವೆಲ್ ಅಲ್ಲಿ ಇದೆ ಡೈರೆಕ್ಷನ್. ಫೈನಲ್ ಆಗಿ ಈ ಸಿನಿಮಾದಲ್ಲಿ ಯೂಸ್ ಆಗಿರುವಂತ VFX, ಓ ಮೈ ಗಾಡ್. ಈ ಸಿನಿಮಾಗೆ ಹಾಕಿರುವಂತ ಬಜೆಟ್ 125 ಕೋಟಿ. ಈ 125 ಕೋಟಿನೂ ಕೂಡ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಒಳ್ಳೆ VFX, CGI ಅಷ್ಟೊಂದು ಯೂಸ್ ಮಾಡಿಲ್ಲ ಅಂತ ಅನ್ಕೋತೀನಿ. ಯೂಸ್ ಮಾಡಿದ್ದಾರೆ, ಕೆಲವೊಂದಷ್ಟು ಕ್ರಿಯೇಚರ್ ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ CGI ಕೂಡ ಯೂಸ್ ಮಾಡಿದ್ದಾರೆ. ಬಟ್ ಕಾಸಕ್ ತಕ್ಕನಂಗ್ ಕಜಾಯ ಅನ್ನೋ ತರ ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ VFX, CGI. ವಾಹ್, ಒಂಬಳೆ ಬ್ಯಾನರ್ಸ್ ಅವ್ರಿಗೆ ಕೊಡ್ಲೇಬೇಕು ಆಸ್ಕರ್ ಅವಾರ್ಡ್. ಪ್ಲಸ್ ರಿಷಬ್ ಶೆಟ್ಟಿ ಅವ್ರಿಗೂ ಕೂಡ ಕೊಡಬೇಕು ಈ ಸಿನಿಮಾದಲ್ಲಿ ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಆಕ್ಟರ್, ಬೆಸ್ಟ್ ಸ್ಕ್ರೀನ್ ಪ್ಲೇ, ಬೆಸ್ಟ್ ಸ್ಟೋರಿ, ಆಲ್ ರೌಂಡ್. ಏನಿ ನನ್ ಮಗ ಇಷ್ಟೊಂದೆಲ್ಲ ಹೇಳ್ತಾವಲ್ಲ, ಸಿನಿಮಾ ಅಷ್ಟೊಂದು ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಹೌದು, ಅಷ್ಟೊಂದು ಚೆನ್ನಾಗಿದೆ. ಅದಕ್ಕಿಂತ ಒಂದ್ ಕೈ 100 ಪಟ್ಟು ಜಾಸ್ತಿನೇ ಚೆನ್ನಾಗಿದೆ ಈ ಸಿನಿಮಾ. ಇನ್ನ ಮಾರ್ವಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿ ಅವೆಂಜರ್ಸ್ ಅಂತ ಫಸ್ಟ್ ಸಿನಿಮಾ ಯಾವಾಗ ಬಂತೋ ಆವಾಗ ಅಲ್ಕ್ ಅನ್ನೋ ಒಂದು ಕ್ಯಾರೆಕ್ಟರ್ ಲೋಕಿನ ಒಂದು ಬಿಲ್ಡಿಂಗ್ ಮೇಲೆ ಎತ್ತಿ ಬಡ ಅಂತ ಬಡಿತಾ ಇರ್ತದೆ. ಈ ಸೀನ್ ನ ಇಲ್ಲೂ ನೀವು ನೋಡಬಹುದು. ಆದ್ರೆ ಎಷ್ಟು ನ್ಯಾಚುರಲ್ ಆಗಿದೆ ಗೊತ್ತಾ. ಕಾಂತಾರ ಸಿನಿಮಾನೇ ನೋಡಿ ಅವ್ರು ಕಾಪಿ ಮಾಡವ್ರೆ. ಆ ಲೆವೆಲ್ ಅಲ್ಲಿ ಇದೆ VFX ವರ್ಕ್. ವಾಹ್, ಸಿನಿಮಾ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರ್ಗು ಕೂಡ ಎಷ್ಟೊಂದು ಎಕ್ಸೈಟ್ ಆಗಿ ಆಡಿಯನ್ಸ್ ಗಳೆಲ್ಲ ಕಿರ್ಚಾಡ್ಕೊಂಡು
ಕಿರ್ಚಾಡ್ಕೊಂಡು ನೋಡಿದಾರೆ ಅಂದ್ರೆ ಅಪ್ಪ ಈ ಸಿನಿಮಾನ ಇನ್ನೂ ಒಂದ್ಸಲ ನೋಡ್ಬೇಕು, ಮತ್ತೊಂದ್ಸಲ ನೋಡ್ಬೇಕು, ತಿರ್ಗಾ ಇನ್ನೂ ಒಂದ್ಸಲಿ ನೋಡ್ಬೇಕು ಅಂತ ಅನ್ಸೋದ್ರಲ್ಲಿ ಡೌಟೇ ಇಲ್ಲ. ಬಿಕಾಸ್ ನಾನು ಇನ್ನೂ ಒಂದ್ಸರಿ ನೋಡ್ತೀನಿ. ಥಿಯೇಟರ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಮೈಸೂರಲ್ಲಿ ಇರುವಂತ ಒನ್ ಆಫ್ ದ ಲೋಕಲ್ ಥಿಯೇಟರ್ ವುಡ್ಲ್ಯಾಂಡ್ಸ್, ಈ ಥಿಯೇಟರ್ ಹೋಗಿದೆ ಇವತ್ತು ಪ್ರೀಮಿಯರ್ ಶೋನ ನೋಡೋದಕ್ಕೆ. ಬಟ್ ಈ ಥಿಯೇಟರ್ ಒಳಗಡೆ ಇರುವಂತ ಸೌಂಡ್ ಸಿಸ್ಟಮ್ ಅಷ್ಟೊಂದ್ ಚೆನ್ನಾಗಿರ್ಲಿಲ್ಲ. ಬೇಸ್ ಏನೋ ಸಖತ್ತಾಗಿ ಆಯ್ತು, ಬಟ್ ಸಿನಿಮಾದಲ್ಲಿ ಅವ್ರು ಮಾತಾಡ್ತಾರಂತ ವಾಯ್ಸ್ ಸರಿಯಾಗಿ ಕೇಳಿಸ್ತಾನೆ ಇರ್ಲಿಲ್ಲ. ಏನ್ ಸೌಂಡ್ ಸಿಸ್ಟಮ್ ನ ಹ್ಯಾಂಡಲ್ ಮಾಡ್ತಾವ್ರೋ ಏನೋ. ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು, ಈ ತರ ಸಿನಿಮಾನ ನೀವು ಲೋಕಲ್ ಥಿಯೇಟರ್ ಅಲ್ಲಿ ನೋಡಿದ್ರೆ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ನೋಡ್ತೀರಾ. ಯಾವ್ದೋ ಒಂದು ಮಲ್ಟಿಪ್ಲೆಕ್ಸ್, ಐನಾಕ್ಸ್, PVR, ಐಮ್ಯಾಕ್ಸ್ ಇಲ್ಲೆಲ್ಲ ಹೋಗಿ ನೋಡಿದ್ರೆ ಡೀಸೆಂಟ್ ಆಗಿ ನೋಡ್ಕೊಂಡ್ ಬರ್ತೀರಾ. ಕಿರ್ಚಾಡೋದು, ಸ್ವಲ್ಪ ಎಂಜಾಯ್ ಮಾಡೋದು ಅವೆಲ್ಲ ನೋಡಕ್ ಆಗಲ್ಲ. ಬಟ್ ಲೋಕಲ್ ಥಿಯೇಟರ್ ಅಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಹ್ಯಾಪಿಯಾಗಿ ನೋಡ್ತೀರಾ. ಬಟ್ ಈ ಸಿನಿಮಾನ ಮತ್ತೆ ಇನ್ನೂ ಒಂದ್ಸಲ ನೋಡ್ತೀನಿ ಮಲ್ಟಿಪ್ಲೆಕ್ಸ್ ಹೋಗಿ, ಯಾಕಂದ್ರೆ ವಾಯ್ಸ್ ಗಳು ಸರಿಯಾಗಿ ಕೇಳಿಸ್ಲಿಲ್ಲ ನನ್ಗೆ. ಏನೇನ್ ಮಾತಾಡಿರ್ತಾರೋ ಅನ್ನೋದನ್ನ ತಿರ್ಗಾ ಕ್ಯಾಚ್ ಮಾಡ್ಬೇಕು. ನಾಳೆ ಅಟ್ಯಾಕ್ ಮಾಡೇ ಮಾಡ್ತೀನಿ ಬೇರೆ ಥಿಯೇಟರ್ ನ, ಐ ಮೀನ್ ಮಲ್ಟಿಪ್ಲೆಕ್ಸ್ ನ. ಇನ್ನ ಹಿಂದೆ ಬಂದಿರುವಂತ ಕಾಂತಾರ ಸಿನಿಮಾದಲ್ಲಿ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ 30 ನಿಮಿಷ ನಿಮ್ನ ಯಾವ ರೀತಿ ಗ್ರಿಪ್ ಆಗಿ ಹಿಡ್ಕೋತದೋ ಅದೇ ಸೀನು ಮತ್ತೆ ಈ ಸಿನಿಮಾದಲ್ಲಿ ನೋಡ್ತೀರಾ. ಆದ್ರೆ ಡಿಫ್ರೆಂಟ್. ಈ ಸಲ ಅಲ್ಟ್ರಾ ಪ್ರೋ ಮ್ಯಾಕ್ಸ್, ಮ್ಯಾಕ್ಸಿಮಮ್ ಮ್ಯಾಕ್ಸ್, ಆಲ್ಮೋಸ್ಟ್ 1-1.5 ಗಂಟೆ ಆದ್ಮೇಲೆ ಆ ಸೀನ್ ನ ನೋಡಬಹುದು. ಇನ್ನ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಇರುವಂತ ಮಾಸ್ ಆಕ್ಷನ್ ಸೀಕ್ವೆನ್ಸ್ ಇದೆಯಲ್ಲ, ರಿಷಬ್ ಶೆಟ್ಟಿ ಅವ್ರ ಮೈ ಮೇಲೆ ಬೇರೆ ಬೇರೆ ಅವತಾರಗಳನ್ನೇ ನೋಡ್ತೀರಾ ನೀವು. ಪಾರ್ಟ್ 1 ಗಿಂತ ಇದು ನೆಕ್ಸ್ಟ್ ಲೆವೆಲ್. ಡೆಫಿನೆಟ್ಲಿ ಈ ಸಿನಿಮಾಗೆ ಆಸ್ಕರ್ ಅವಾರ್ಡ್ ಅಂತೂ ನಾಮಿನೇಟ್ ಆಗೇ ಆಗುತ್ತೆ. ಇದು 100ಗೆ 200% ಕನ್ಫರ್ಮ್. ಅಂಡ್ ಫೈನಲಿ ಈ ಸಿನಿಮಾ ನೋಡಿದ್ಮೇಲೆ ತುಂಬಾನೇ ಎಕ್ಸೈಟ್ ಆಗಿ ಮತ್ತೆ ಇನ್ನೊಂದ್ಸಲ ನೋಡಕ್ ಹೋಗ್ತೀನಿ ನನ್ನ ಫ್ರೆಂಡ್ಸ್ ಗಳ ಜೊತೆಗೆ. ಲೋಂಡೆಗಳನ್ನ ಹೇಳ್ಕೊಂಡು ಹೋಗ್ತೀನಿ. ಬೈ ದ ವೇ, ಲಾಸ್ಟ್ ಟೈಮ್ ಒಂಬಾಳೆ ಬ್ಯಾನರ್ಸ್ ಅಲ್ಲೇ ಬಂದಿರುವಂತ ಮಹಾವತಾರ್ ನರಸಿಂಹ ಸಿನಿಮಾನ ನೋಡಿದೆ. ಆ ಸಿನಿಮಾನ ನೋಡೋದಕ್ಕೆ ಥಿಯೇಟರ್ ಹೊರಗಡೆ ಚಪ್ಪಲಿ ಶೂಗಳನ್ನೆಲ್ಲ ಬಿಚ್ಚಿಟ್ಬಿಟ್ಟು ಹೋಗಿದ್ರು. ಆ ತರದೊಂದು ಲ್ಯಾಂಡ್ ಮಾರ್ಕ್ ನೇ ಸೃಷ್ಟಿ ಮಾಡ್ಬಿಟ್ಟಿದ್ರಲ್ಲ, ಈ ಸಿನಿಮಾಗೂ ಕೂಡ ಅದೇ ರೀತಿ ಒಂದು ಲ್ಯಾಂಡ್ ಮಾರ್ಕ್ ನ ಸೃಷ್ಟಿ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಸಿನಿಮಾ ನೋಡ್ತಿದ್ದಾಗೇನೆ ಭಕ್ತಿ ನಿಮ್ ಒಳಗಡೆಯಿಂದ ಉಕ್ಕಿ ಬಂದ್ಬಿಡ್ತದೆ. ಮೈಯಲ್ಲೆಲ್ಲ ಗೂಸ್ ಬಾಂಬ್ಸ್ ಗಳು, ರೋಮಗಳೆಲ್ಲ ಎದ್ದು ಕುಣಿತಾ ಇರ್ತವೆ. ಈ ತರದ್ ಒಂದು ಸಿನಿಮಾ ಮಾಡಿರೋಂತ ರಿಷಬ್ ಶೆಟ್ಟಿ ಅವ್ರಿಗೆ ಹ್ಯಾಟ್ಸ್ ಆಫ್. ಸಿಗ್ತೀನಿ ಮುಂದೆ ನೋಡೋದಿಲ್ಲ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.